ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋ ಕಾರಣ ನೇಕಾರರಿಗೂ ಕೂಡ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಸೀರೆ ನೇಯಲು ಬಳಸುವಂತಹ ಕಚ್ಚಾ ವಸ್ತುಗಳ ಬೆಲೆ ಈಗ ಏಕಾಏಕಿ ಏರಿಕೆಯನ್ನು ಮಾಡಿದ್ದಾರೆ. ಇದು ದೊಡ್ಡಬಳ್ಳಾಪುರ ನಗರದಲ್ಲಿ 20,000 ಮಂದಿ ನೇಕಾರರು ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಚ್ಚಾ ವಸ್ತುಗಳು ಏನು ಬಳಸ್ತಾರೆ ಸೀರೆ ನೇಕಾರರು, ಅದನ್ನ ಆ ಬೆಲೆಯಲ್ಲಿ 30% 40% ಏರಿಕೆಯಾಗಿದೆ. ಸರ್ಕಾರ ಏರಿಕೆ ಮಾಡಿಬಿಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರುವಂತಹ ಈ ಭೀಕರ ಯುದ್ಧದ ಎಫೆಕ್ಟ್ ಈಗ ಭಾರತದ ಮೇಲೆ ತಡ್ತಾ ಇರೋದು. ಸತತವಾಗಿ ಯುದ್ಧ ಸ್ಟಾರ್ಟ್ ಆದಾಗಿನಿಂದ ಕೂಡ ಭಾರತದ ಮೇಲೆ ತಡ್ತಾನೇ ಇದೆ. ಆರ್ಥಿಕವಾಗಿ ನಮ್ಮ ಭಾರತ ಸಂಕಷ್ಟವನ್ನು ಅನುಭವಿಸ್ತಾನೇ ಇದೆ. ಅದರಲ್ಲಿ ಒಂದ್ ಕಡೆ ಹೋಟೆಲ್ ಮಾಲೀಕರಾಗಿರಬಹುದು, ಒಂದ್ ಕಡೆ LPG ಗ್ಯಾಸ್ಗಾಗಿ ಆಟೋ ಚಾಲಕರಾಗಿರಬಹುದು. ಆದರೆ ಈಗ ಸೀರೆ ನೇಯುವಂತಹ ನೇಕಾರರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಸೀರೆ ನೇಯಲು ಬಳಸುವಂತಹ ಕಚ್ಚಾ ವಸ್ತುಗಳ ಬೆಲೆ ಏಕಾಏಕಿ ಏರಿಕೆ ಆಗಿರೋ ಕಾರಣ ನೇಕಾರರಿಗೂ ಇದು ಬಹಳ ಸಂಕಷ್ಟ, ಆರ್ಥಿಕದ ಹೊಡೆತ ಅಂದ್ರೆ ತಪ್ಪಾಗಲಾರದು. ದೊಡ್ಡಬಳ್ಳಾಪುರ ನಗರದಲ್ಲಿ 20,000 ಮಂದಿ ನೇಕಾರರು ಇದ್ದಾರೆ. ಕಚ್ಚಾ ವಸ್ತುಗಳ ಬೆಲೆಯಲ್ಲಿ 30% 40% ಏರಿಕೆ ಆಗಿರೋದು. ಸರ್ಕಾರ ಈಗ ಮಧ್ಯ ಪ್ರವೇಶಿಸಬೇಕು ಅಂತ ನೇಕಾರರು ಮನವಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದತ್ತ ಜೊತೆಗೆ ಗುಜರಾತ್ ಸೂರತ್ನಿಂದ ಕಚ್ಚಾ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ದಂತಹ ನೇಕಾರರು ಈಗ ಯುದ್ಧದ ನೆಪವೊಡ್ಡಿ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಏಕಾಏಕಿ ಅಂತ ನೇಕಾರರು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಸುಮಾರು 20,000 ಕುಟುಂಬಗಳು ನೇಕಾರಿಯರನ್ನೇ ಈಗ ಅವಲಂಬಿಸಿಕೊಂಡು ಜೀವನವನ್ನ ನಡೆಸ್ತಾ ಇರೋದು. ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಮಾತ್ರ ಆಗಿದೆ, ಆದ್ರೆ ಸೀರೆ ಮಾರಾಟದ ಬೆಲೆ ಏರಿಕೆ ಯಾಕೆ ಆಗ್ತಾ ಇಲ್ಲ? ಇದು ನಿಜವಾದ ಸಮಸ್ಯೆ ಆಗ್ತಾ ಇದೆಯೋ ಅಥವಾ ಇದು ಕೃತಕ ಅಭಾವದ ಸೃಷ್ಟಿಯೋ? ಈ ರೀತಿ ಆಗ್ತಾ ಇದೆ ಅಂತೇಳಿ ಅಡ್ವಾಂಟೇಜ್ ತಗೋತಾ ಇದ್ದಾರೋ? ಯುದ್ಧ ನಡೀತಾ ಇದೆ, ಏನು ಸಿಗ್ತಾ ಇಲ್ಲ ಅಂತೇಳಿ, ಅಥವಾ ತೈಲಗಳು ಇವಾಗ ಎಲ್ಲ ಕಡೆಯಿಂದನೂ ಬರೋದು, ರಫ್ತಾಗ್ತಾ ಇರೋದು ಅಥವಾ ತಗೊಳ್ತಾ ಇರೋದು, ಆಮದು ಮಾಡ್ಕೊಳ್ತಾ ಇರೋದು ಎಲ್ಲ ಒಂದ್ ಕಡೆ ಕಮ್ಮಿ ಆಗಿರೋದ್ರಿಂದ ಈ ರೀತಿಯಾಗಿ ನಾವು ಸೈಕಲ್ ಗ್ಯಾಪ್ನಲ್ಲಿ ಏನಾದರೂ ಒಂದು ರೇಟನ್ನು ಹೈಕ್ ಮಾಡೋಣ ಅಂತ ಹೈಕ್ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಆದರೆ ನೇಕಾರರು ಕೂಡಲೇ ಈ ರೀತಿ ಆಗ್ತಾ ಇರೋದನ್ನ ಸರ್ಕಾರ ಮಧ್ಯ ಪ್ರವೇಶಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದತ್ತ ಕೂಡ ಈಗ ಈ ಒಂದು ಅಭಾವ ಸೃಷ್ಟಿಯಾಗಿರೋದು. ಸದ್ಯಕ್ಕೆ ಈಗ ದೊಡ್ಡಬಳ್ಳಾಪುರದಲ್ಲಿ ನೇಕಾರರು ನೇಯುವಂತಹ ಸೀರೆಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎಷ್ಟು ಕೆಲಸ ಇರುತ್ತೆ, ಇದಕ್ಕೆ ಬೇಕಾಗಿರುವಂತಹ ಏನು ಕಚ್ಚಾ ವಸ್ತುಗಳನ್ನ ಬಳಸ್ತಾರೆ. ಈ ಕಚ್ಚಾ ವಸ್ತುಗಳನ್ನ ಈಗ ಆಮದು ಮಾಡ್ಕೊಳ್ಳೋಕೆ ಅಥವಾ ಇವ್ರು ಪರ್ಚೇಸ್ ಮಾಡೋದಕ್ಕಾಗ್ತಾ ಇಲ್ಲ. ಯುದ್ಧ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಪೆಟ್ರೋಲಿಯಂ ಪ್ರಾಡಕ್ಟ್ ಇಂದ ತಯಾರಾಗ್ತಕ್ಕಂಥ ಎಲ್ಲಾ ವಸ್ತುಗಳ ಬೆಲೆಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಒಂದು, ನಾವು ಸೀರೆಗೆ ಬಳಸ್ತಕ್ಕಂಥ ಕಚ್ಚಾ ಸಾಮಗ್ರಿಗಳೇನಿದ್ದಾವೆ, ಈ ಕಚ್ಚಾ ಸಾಮಗ್ರಿಗಳೆಲ್ಲ ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್ ನಿಂದ ಕೂಡ ತಯಾರಾಗ್ತಕ್ಕಂಥದ್ದು. ಹಾಗಾಗಿ ಇವತ್ತು ಏಕದಮ್ಮು 10% ವರೆಗೂ ಕೂಡ ಬೆಲೆ, ಕಚ್ಚಾ ಸಾಮಗ್ರಿಯ ಬೆಲೆ ಏರಿಕೆಯಾಗಿದೆ. ಏರಿಕೆಯಾಗಿದ್ದ ಅನುಗುಣವಾಗಿ ಸೀರೆಗೆ ಬೆಲೆ ಏರಿಕೆ ಆಗಿಲ್ಲ. ಒಂದು, ಇವತ್ತಿನ ಬೆಲೆ ಏರಿಕೆ ಮತ್ತು ಇವತ್ತಿನ ಸೀರೆ ಮಾರಾಟದ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ನಾವು ಈಗಾಗಲೇ ನಷ್ಟದ ಕೊನೆ ಅಂಚಿನಲ್ಲಿದ್ದೀವಿ. ಇದು ಇವತ್ತು ಬೆಲೆ ಏರಿಕೆ ಏನಾಗ್ತಿದೆ, ಇದರ ಪ್ರಕಾರ ನಾವು ಹಳೆ ರೇಟಿಗೆ ಸೀರೆ ಮಾರಿದ್ರೆ ಖಂಡಿತವಾಗ್ಲೂ ಕೂಡ ನಮ್ಗೆ ನಷ್ಟ ಆಗ್ತದೆ. ಇವತ್ತು ಸೀರೆ ಬೆಲೆ ಏರಿಕೆ ಆಗದೆ ಹೊತ್ತು ನಾವು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಚ್ಚಾ ಸಾಮಗ್ರಿಗಳ ಬೆಲೆ ಏನಾಗ್ತಿದೆ, ಅಕ್ರಮವಾಗಿ ಕೃತಕ ಅಭಾವಗಳನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಇದ್ದಕ್ಕಿದ್ದಂಗೆ ಎಲ್ಲರಲ್ಲೂ ಕೂಡ ಇನ್ನೇನು ತುಂಬಾ ಬೆಲೆ ಜಾಸ್ತಿ ಆಗ್ಬಿಡ್ತದೆ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ಪುಕಾರ್ ಎಬ್ಬರಿಸೋದ್ರ ಮೂಲಕ ಜನ ಹೆಚ್ಚು ಕೊಳ್ಳೋ ರೀತಿಯಲ್ಲಿ, ಆಮೇಲೆ ಕಡಿಮೆ ಬೆಲೆಗೆ ಏನ್ ಮಾರ್ತಾ ಇಲ್ಲ, ಜಾಸ್ತಿ ಬೆಲೆ ಮಾಡಿರೋದ್ರೆ ಇನ್ನೂ ಜಾಸ್ತಿ ಆಗ್ತದೆ ಅಂತ ಹೇಳಿ ವ್ಯಾಪಾರಸ್ಥರು ಮಾಡಿ ಒಂದು ಅಭಾವವನ್ನು ಸೃಷ್ಟಿ ಮಾಡಿ ಇವತ್ತು ಜನ ಎಲ್ಲ ಕೂಡ ಎಷ್ಟು ಇರಪ್ಪ ನಾಳೆ ಇನ್ನ ಎಷ್ಟು ಜಾಸ್ತಿ ಆಗ್ಬಿಡ್ತದೆ, ಇವತ್ತೇ ತಗೊಂಡ್ಬಿಡೋಣ ಅನ್ನೋ ನಿಟ್ಟಿನಲ್ಲಿ ಒಂದು ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಯುದ್ಧ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಪೆಟ್ರೋಲಿಯಂ ಪ್ರಾಡಕ್ಟ್ ಇಂದ ತಯಾರಾಗ್ತಕ್ಕಂಥ ಎಲ್ಲಾ ವಸ್ತುಗಳ ಬೆಲೆಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಒಂದು, ನಾವು ಸೀರೆಗೆ ಬಳಸ್ತಕ್ಕಂಥ ಕಚ್ಚಾ ಸಾಮಗ್ರಿಗಳೇನಿದ್ದಾವೆ, ಈ ಕಚ್ಚಾ ಸಾಮಗ್ರಿಗಳೆಲ್ಲ ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್ ನಿಂದ ಕೂಡ ತಯಾರಾಗ್ತಕ್ಕಂಥದ್ದು. ಹಾಗಾಗಿ
ಇವತ್ತು ಏಕದಮ್ಮು 10% ವರೆಗೂ ಕೂಡ ಬೆಲೆ ಕಚ್ಚಾ ಸಾಮಗ್ರಿಯ ಬೆಲೆ ಏರಿಕೆ ಆಗಿದೆ. ಏರಿಕೆ ಆಗಿದ್ದ ಅನುಗುಣವಾಗಿ ಸೀರೆಗೆ ಬೆಲೆ ಏರಿಕೆ ಆಗಿಲ್ಲ. ಇವತ್ತಿನ ಬೆಲೆ